ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಈ ವಿಡಿಯೋ ಮಾಡೋ ಮೇಯ್ನ್ ಉದ್ದೇಶ ಏನಂದರೆ, ನಾವು ಜನಗಳು ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ಎವ್ರಿ ಮೆಟ್ರೋ ಪಿಲ್ಲರ್ಗಳು ನೀವು ಸೂಕ್ಷ್ಮವಾಗಿ ನೋಡಿ, ಎಲ್ಲ ಪಿಲ್ಲರ್ಗಳಲ್ಲೂ ಉಗ್ದು ಇಟ್ಟಿದ್ದಾರೆ. ಓಕೆನಾ? ಅದು ಎಷ್ಟು ಅಸಹ್ಯ ಇದೆ ಅಂದರೆ ನಮಗೊಂದು ಕಾಲು ಇಡೋಕ್ಕೂ ಅಸಹ್ಯ ಅನಿಸುತ್ತೆ. ಮೆಟ್ರೋ ಪಿಲ್ಲರ್ ಹತ್ರ ತುಂಬ ಗಾಡಿಗಳು ಬಂದು ನಿಂತ್ಕೊಳ್ತಾರೆ, ಎಲ್ಲ ನಿಂತ್ಕೊಳ್ತಾರೆ. ಅದಿಲ್ಲದೆ ಎಸ್ಪೆಷಲಿ ಈ ಎಮ್ ಜಿ ರೋಡ್, ನಮ್ಮ ಬೆಂಗಳೂರು ಎಮ್ ಜಿ ರೋಡ್ ಮೆಟ್ರೋ ಪಿಲ್ಲರ್ಸ್ಗಳಿದೆಯಲ್ಲ, ಈ ಪಿಲ್ಲರ್ಸಲ್ಲಿ ಎವ್ರಿ ಡೇ ಮೋಸ್ಟ್ ಆಫ್ ಡೇಸ್ ನಾನು ವೆನೆವರ್ ಐ ಹ್ಯಾವ್ ಟ್ರಾವೆಲ್ ದಟ್ ಸೈಡ್, ನಾನು ಸಾಯಂಕಾಲ ಇದು ನೋಡಿದ್ದೀನಿ, ಇಂಡಿಯನ್ ಫ್ಲ್ಯಾಗ್, ಕರ್ನಾಟಕ ಫ್ಲ್ಯಾಗ್ ಲೈಟಿಂಗ್ ಹಾಕ್ತಾರೆ. ಓಕೆ, ಬರೋರು ಉಗ್ಬಿಟ್ಟು ಹೋಗ್ತಿದ್ದೀರ. ಏನಿದು ಡಸ್ಟ್ಬಿನ್ನ? ಇದು ಸಿಟಿನ ನಾವು ಬೆಳೆಸ್ಬೇಕ್ರಿ. ನೀವೆಲ್ಲ ಹಿಂಗೆ ಹುಗ್ದು ಹಾಳು ಮಾಡಬೇಡಿ. ಓಕೆ, ನಿಮ್ಮ ಮನೆ ಒಳಗಡೆ ನೀವು ಹೀಗೆ ಹೋಗಿತ್ತೀರಾ, ಹೀಗೆ ಮಾಡ್ತೀರಾ? ತಿನ್ನಿ, ಪಾನ್ ಪರಾಗಾರು ತಿನ್ನಿ, ಬೀಡಾನಾರು ತಿನ್ನಿ, ಏನಾರು ತಿನ್ನಿ, ಅವ್ರ ಫ್ರೀಡಮ್. ಅದು ಇಂಡಿಯಾದಲ್ಲಿ ಅಂಗಡಿಲಿ ಮಾರ್ತಾರೆ. ಯು ಹ್ಯಾವ್ ಆಲ್ ದ ರೈಟ್ಸ್. ನಾವು ತಿನ್ನಲ್ಲ ಅಂತ, ತಿನ್ನಬೇಡಿ ಅಂತ ಹೇಳಲ್ಲ. ಬಟ್ ಮೇಯ್ನ್ ಏನು ಗೊತ್ತಾ, ತಿಂತೀರಾ, ಉಗಿತೀರಾ, ಅಟ್ಲೀಸ್ಟ್ ಎಲ್ಲ ಸೈಡಲ್ಲಿ ಉಗಿರಿ. ಅದು ಪೀಪಲ್ಗೂ ಡಿಸ್ಟ್ರಾಕ್ಷನ್, ಎಲ್ಲರಿಗೂ ಕಷ್ಟ. ಅದು ಕೆಲವರು ಇವಾಗ್ಲೂ BMTC ಬಸ್ಸಲ್ಲಿ ಹಿಂದೆನೋ ಎಲ್ಲೋ ಕೂತ್ಕೊಂಡಿರ್ತಾರೆ, ಇಲ್ಲ ಕಾರಲ್ಲೋ ಬೈಕಲ್ಲೋ ಹಿಂದೆ ಕೂತ್ಕೊಂಡ್ರೆ ಹಿಂದೆಗಡೆ ಯಾವ ಗಾಡಿ ಬರ್ತಾರೆ ಅಂತ ನೋಡಲ್ಲ, ಬ್ಯಾನ್ ಅಂತ ಹಂಗೆ ಹೋಗಿದ್ ಬಿಡೋದು. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಅಲ್ಲ, ನಿಮ್ಮ ಮನೆ ಒಳಗಡೆ ಹಿಂಗೆ ಹೋಗಿತ್ತೀರಾ? ನಿಮ್ಮ ಅಡುಗೆ ಮನೇಲಿ ಹಿಂಗೆ ಹೋಗಿತ್ತೀರಾ? ಇಲ್ಲ ತಾನೆ? ಸೈಡ್ಗೆ ಹೋಗಿ ಎಲ್ಲೊಂದು ಹೋಗಿ. ನಮ್ಮ ರಾಜ್ಯ, ನಮ್ಮ ಊರು ನಾವು ಬೆಳೆಸಬೇಕು. ಹೊರಗಡೆಯಿಂದ ಬಂದ್ಬಿಟ್ಟು ಹೇಳ್ಬಾರ್ದು, ಅಯ್ಯೋ ಈ ಥರ ಊರ, ಅಲ್ಲಿ ಎಲ್ಲ ಉಗ್ದಿಟ್ಟು. ಮೆಟ್ರೋ ಪಿಲ್ಲರ್ಗಳು ನೋಡ್ರಿ ಎಷ್ಟು ಗಲೀಜು ಮಾಡಿಟ್ಟಿದ್ದೀರ ಜನ. ಓಕೆ, ಎಸ್ಪೆಷಲಿ ಪೀಪಲ್ ಹೂ ಆರ್ ಕಮಿಂಗ್ ಫ್ರಮ್ ಔಟ್ಸೈಡ್. ನೋ, ಡು ಯು ಸ್ಪಿಟ್ ಇನ್ ಯುವರ್ ಪ್ಲೇಸ್ ಆಲ್ಸೋ ಲೈಕ್ ದಿಸ್? ನೋ, ರೈಟ್? ಪ್ಲೀಸ್ ಡು ನಾಟ್ ಸ್ಪಿಟ್ ಎನಿವೇರ್. ಇಫ್ ಯು ವಾಂಟ್ ಟು ಸ್ಪಿಟ್, ಯು ಬೈ, ಯು ಈಟ್ ವಾಟ್ ಎವರ್ ಯು ವಾಂಟ್. ಇಫ್ ಯು ವಾಂಟ್ ಟು ಸ್ಪಿಟ್, go somewhere in the corner, spit in the dustbin. There's a wash basin, you can go spit it over there, but don't spit in public, guys. It is so irritating. Look at our Bangalore metro pillars. It is so worst, so worst. Do this. We have to keep our country clean. We have to keep our city clean, alve. You have seen many other countries ಅಲ್ಲ, ನಾವು ಹೋಗಿ ಬಂತೀವಿ, ನಾವು ಫುಲ್ಲು ಔಟಿಂಗು ಅದು ಇದು ಅಂತ ಹೋಗ್ತೀವಲ್ಲ, ಇಂಟರ್ನ್ಯಾಷನಲ್ ಹೋಗ್ತೀವಿ, ಬೇರೆ ಸಿಟೀಸ್ ಹೋಗ್ತೀವಿ, ಬೇರೆ ಕಂಟ್ರೀಸ್ ಹೋಗ್ತೀವಿ. ನಾವು ಅಲ್ಲಿ ಹೋಗಿ ಬಂದ್ಬಿಟ್ಟು ದೊಡ್ಡದಾಗಿ ಕೊಚ್ಕೋತೀವಿ. ನಾನು ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ದೆ, ದುಬೈ ಹೋಗಿದ್ದೆ, ಅಲ್ಲೆಷ್ಟು ಕ್ಲೀನ್, ಇಷ್ಟು ಕ್ಲೀನು. ಎಲ್ಲಿ ಕ್ಲೀನ್ ಆಗಿಡ್ರಿ ಫಸ್ಟು? ಅಲ್ಲಿ ಕ್ಲೀನ್ ಇದೆ, ಓಕೆ, ಅಲ್ಲಿರೋರಿಗೆ ಕಾಮನ್ ಸೆನ್ಸ್ ಇಲ್ವಾ? ಸೊ ಇಲ್ಲಿರೋರಿಗೆ ಕಾಮನ್ ಸೆನ್ಸ್ ಇಲ್ವಾ? ಕ್ಲೀನಾಗಿಡ್ಬೇಕಂತ ಒಂದು ಸ್ವಲ್ಪನೂ ಇದಿಲ್ವಾ? ನಾನು ಏನು ಕೇಳೋದಂದರೆ, ನಿಮ್ಮ ಮನೇಲಿ ನೀವು ಹೀಗೆ ಹೋಗಿತ್ತೀರಾ ಅಂತ. ದಯವಿಟ್ಟು ಅದು ಮಾಡಬೇಡಿ ಪ್ಲೀಸ್. ಸ್ವಲ್ಪ ಇದನ್ನೆಲ್ಲ ನೋಡಿನೇ ನಮ್ಮ ಮಕ್ಕಳುಗಳು, ನಮ್ಮ ಫ್ಯೂಚರ್ ಜನ್ರೇಷನ್ ಕಲಿಯೋದಲ್ವೇ ಇದು. ಈ ಜನ್ರೇಷನ್ ನಾವು ಆ ಥರ ಮಾಡ್ತೀವಿ ಅಂದರೆ ಹಿಂಗೆ ಯಾವಾಗ ನಾವು ಚೇಂಜ್ ಆಗೋದು ಅಲ್ವೇ? ನಾವು ಚೇಂಜ್ ತರಬೇಕಾಗಿರೋದು ಈ ಥರ ಬೇಸಿಕ್ಸಿಂದ. ನಮ್ಮಲ್ಲಿ ನಾವು ಚೇಂಜ್ ತರಬೇಕಾಗಿರೋದು. ಅದು ಬಿಟ್ಬಿಟ್ಟು ನಾವು ಅವ್ನು ಹಿಂಗೆ ಇವ್ನು ಹಿಂಗೆ ಅವ್ನದು ಮಾಡೋದು. ನೋ, ಚೇಂಜ್ ಯೋರ್ ಸೆಲ್ಫ್ ಅಲ್ವೇ? ದಯವಿಟ್ಟು ಉಗಿಬೇಡಿ. ಇದು ತುಂಬ ಬೇಜಾರಾಗೋ ಸಂಗತಿ. ಇದು ತುಂಬ ದಿನದಿಂದ ಕಾಯ್ತಾ ಇದ್ದೀರ ಒಂದು ವಿಡಿಯೋ ಮಾಡಬೇಕು ಅಂತ. ಪ್ಲೀಸ್, ನಮ್ಮ ಊರಲ್ವೇ ಮೆಟ್ರೋ, ನಮ್ಮ ಹೆಮ್ಮೆ ಅಲ್ವೇ? ಅದು ಬೆಂಗಳೂರಿಗೆ ತರಿಸಿ ಅದನ್ನ ಕಟ್ಸೋಕ್ಕೆ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಅಲ್ವೇ? ಬೆಂಗಳೂರಲ್ಲಿ ಮೆಟ್ರೋ ಇದೆ ಅಂತ ಹೇಳೋದೇ ಒಂದು ದೊಡ್ಡ ವಿಷಯ. ಎಂಟೈರ್ ವರ್ಲ್ಡ್ ಈಸ್ ಲುಕಿಂಗ್ ಅಪ್ ಟು ಬ್ಯಾಂಗ್ಳೂರ್. ಬೆಂಗಳೂರಲ್ಲಿ ಹಿಂಗಿದೆ ಹಂಗಿದೆ ಅಂತ ಜನಗಳು ಹೊರಗಡೆಯಿಂದ ಬರ್ತಿದ್ದಾರೆ. ಅಷ್ಟು ಕಷ್ಟಪಟ್ಟು ಕಟ್ಟಿರೋ ಊರನ್ನ ಎಷ್ಟು ಸಿಂಪಲಾಗಿ ಉಗಿದು ಹಾಳು ಮಾಡಬೇಡಿ. ತುಂಬ ಅಸಹ್ಯ. ಓಕೆನಾ? ಸೊ ದಯವಿಟ್ಟು ಎಲ್ಲರಿಗೂ ಏನು ಹೇಳೋದಂದರೆ, ಉಗಿಬೇಡಿ, ಪಬ್ಲಿಕಲ್ಲಿ ಉಗಿಬೇಡಿ. ಮೇ ಬಿ ಈ ವಿಡಿಯೋನ ಯು ಕ್ಯಾನ್ ಶೇರ್ ಇಟ್ ವಿತ್ ಸಂಬಡಿ. ನಿಮ್ಗೆ ಗೊತ್ತಿರೋರು ಯಾರು ಪಾನ್ಪರ ಬಗ್ಗೆಯವರು ಯಾರೋ ಇದ್ದರೆ ಯು ಕ್ಯಾನ್ ಶೇರ್ ಇಟ್ ವಿತ್ ದೆಮ್. ಅಟ್ಲೀಸ್ಟ್ ದೇ ವಿಲ್ ನಾಟ್ ಡೂ ದ್ಯಾಟ್. ಇಲ್ವಾ? ಅವರಿಷ್ಟ, ಅದು ಹ್ಯಾಬಿಟ್ ಆಗಿರ್ತಾರೆ ಕೆಲವರಿಗೆ, ಬಿಡೋಕ್ಕಾಗಲ್ಲ. ಸೊ ಇಟ್ಸ್ ಓಕೆ, ಲೆಟ್ ದಮ್ ಡೂ ವಾಟ್ ಎವರ್ ದೇ ವಾಂಟ್. ಅವ್ರಿಗೆ ಅಟ್ಲೀಸ್ಟ್ ಹಾಳು ಮಾಡಬೇಡಿ ಅಂತೇಳಿ. ಓಕೆ, ಸೊ ಹೇಗೋ ಅವ್ರು ಹಾಳು ಮಾಡ್ಕೊಳ್ತಿದ್ದಾರೆ. ಬಟ್
ನಮ್ಮ ಊರಲ್ಲಿರೋ ಜನಗಳು ಪಬ್ಲಿಕ್ನ ಹಾಳು ಮಾಡಿಬಿಡಿ ಅಂತೇಳಿ ಯಾರಿಗೂ ಎಫೆಕ್ಟ್ ಆಗಬಾರ್ದು. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳಬೇಕನ್ನಿಸ್ತು, ಹೇಳಿದೆ ಅಷ್ಟೇ. Again, once again, I'm telling, I'm not here to hurt anybody intentionally. I just want to, just convey my message over here. I don't want anybody, people who are coming from outside, having, thinking that, okay, this is some other city, nobody will ask. See, actually, there's a punishment for this, for spitting in public and all, but I don't think they have taken any serious action. Maybe here and there, some cases are there, but not they are not focused much on this. So understand one thing, don't hurt others, don't hurt public, don't hurt the city, don't hurt the country. Okay, don't damage. Okay, people should not think that this is one of the dirtiest. You might have heard about so many other countries where we see desha hangittu, this country it was so worst, ನೋ ಕ್ಲೀನ್, ಅವ್ರು ಹಿಂಗಿದ್ದಾರೆ ಕ್ಲೀನಾಗಿ ಇಟ್ಕೊಳ್ಳಲ್ಲ, ಕೇಳಿದ್ದೀರಾ? ನಾನು ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ನೇಮ್ಸ್, ಬಟ್ ಸ್ಟಿಲ್. ಸೊ ಹಾಗಿರಬೇಕಾದ್ರೆ ನಮ್ಮ ದೇಶದ ಬಗ್ಗೆನೂ ನಮ್ಮೂರ ಬಗ್ಗೆನೂ ಇನ್ನೊಬ್ಬ ಎಲ್ಲೋ ಹೋಗಿ ಹೇಳಬಾರ್ದು ಅಲ್ವೇ? ಹೇಳಬೇಕು, ಬೆಂಗಳೂರು ವಾವ್ ಹಂಗಿತ್ತು, ಹಂಗಿದೆ, ಇಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ನಡಿಬೋದು. ಸಿ, ನಮಗೆ ಆಲ್ರೆಡಿ ಇಲ್ಲಿ ಅಷ್ಟೊಂದು ಗಾಡಿಗಳು ವಾಹನಗಳು ಓಡಾಡ್ತಾ ಇದೆ. ಓಕೆ, ಅದರಿಂದನೇ ಪೊಲ್ಯೂಷನ್ ತುಂಬ ಇದೆ. ಅದ್ರ ಜೊತೆಗೆ ಈ ಥರ ಕೂಡ ದಯವಿಟ್ಟು ಪೊಲ್ಯೂಟ್ ಮಾಡಬೇಡಿ, ಓಕೆನಾ? ಅಟ್ಲೀಸ್ಟ್ ಹಾಳು ಮಾಡಬೇಡಿ, ಎಸ್ಪೆಷಲಿ ಮೆಟ್ರೋ ಪಿಲ್ಲರ್ಸ್ಗಳು. ದಯವಿಟ್ಟು ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಈಚ್ ಆ್ಯಂಡ್ ಎವ್ರಿಬಡಿ, ಯಾರು ಪಬ್ಲಿಕ್ಕಲ್ಲೂ ಹೋಗಿಬೇಡಿ, ಎಸ್ಪೆಷಲಿ ಮೆಟ್ರೋ ಪಿಲ್ಲರ್ಸ್ ಮೇಲೆ. ಅದು ತುಂಬ ಅಸಹ್ಯವಾಗಿ ಕಾಣ್ತಾ ಇದೆ. ಮೆಟ್ರೋ, ಅಗೇನ್ ಐ ಆಮ್ ಟೆಲ್ಲಿಂಗ್, ಇಟ್ಸ್ ಆರ್ ಪ್ರೈಡ್ ಅಲ್ವೇ? ಮೆಟ್ರೋ ನಮ್ಮೂರಲ್ಲಿರೋದು ಎಷ್ಟು ದೊಡ್ಡ ವಿಷಯ. ಇವಾಗ ಇಲ್ಲಿಂದ ಯಲಚನಹಳ್ಳಿಯಿಂದ ಆ ಕಡೆ ಮಾಧವರನೋ ಅಲ್ಲಿವರೆಗೂ ಹೋಗಬೇಕಂದ್ರೆ ಬೈಕಲ್ಲಿ ಇಲ್ಲ ಟೂ ವೀಲರಲ್ಲಿ ಎನಿ ಆನ್ ರೋಡ್ ನಿಮ್ಗೆ ಎಷ್ಟು ಹೊತ್ತು ಬೇಕು? ಮಿನಿಮಮ್ 2 hours ಬೇಕು. ಅಂಥದ್ರಲ್ಲಿ ಮೆಟ್ರೋ ತಂದುಬಿಟ್ಟಿದ್ದಾರೆ ಕಣ್ರಿ ಬೆಂಗಳೂರಿಗೆ. 3/4 ಗಂಟೆಯಲ್ಲಿ ಅಲ್ಲಿರ್ತೀರ, ಈ ಮೂಲೆಯಿಂದ ಆ ಮೂಲೆಯಲ್ಲಿ. ಸೊ ಕೆಲ್ಸಕ್ಕೆ ಹೋಗ್ಬೋದು, ಎಲ್ಲ ಇದೆ. ಸೊ ಅಂಥ ನಮ್ಮ ಆಸ್ತಿ ಅದು ಮೆಟ್ರೋ ಅಲ್ವೇ? ಹಾಳು ಮಾಡಬೇಡಿ, ಬೆಳೆಸಿ. ಆದ್ರೂ ಹೇಳ್ತಾ ಇದ್ದೀನಿ, ಕೀಪ್ ಆರ್ ಸಿಟಿ ಕ್ಲೀನ್, ಕೀಪ್ ಆರ್ ಮೆಟ್ರೋ ಕ್ಲೀನ್. ಥ್ಯಾಂಕ್ ಯು ಸೋ ಮಚ್.